ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸೆಲೆಬ್ರೇಷನ್ಗೆ ದಿನಗಣನೆ ಆರಂಭವಾಗಿದೆ. ಪ್ರತಿ ಬಾರಿ ಜಗಮಗಗೊಳ್ತಾ ಇದ್ದಂತಹ ಸಿಲಿಕಾನ್ ಸಿಟಿ ರಸ್ತೆಗಳು ಈ ವರ್ಷ ಡಲ್ ಆಗಿದ್ದಾವೆ. ಸಾಕಷ್ಟು ಬಿಸ್ನೆಸ್ ಆಗತ್ತೆ ಅಂತ ಅಂದುಕೊಂಡಿದ್ದಂತಹ ವ್ಯಾಪಾರಿಗಳಿಗೆ ತುಂಬಾ ಬೇಸರವಾಗ್ತಾ ಇದೆ. ಈ ಬಾರಿ ವ್ಯಾಪಾರದ ಕೊರತೆ ಕಂಡು ಬರ್ತಾ ಇದೆ. ಜನರಲ್ಲೂ ಕೂಡ ವ್ಯಾಪಾರಕ್ಕೆ ಉತ್ಸಾಹ ಕಂಡು ಬರ್ತಾ ಇಲ್ಲ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಕಾರ್ಯಕ್ಕೆ ಜನರು ಮತ್ತು ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫೆಂಟ್ರಿ ರಸ್ತೆಯಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ತೆರಳುವ ರಸ್ತೆಯಲ್ಲಿ ಅಲ್ಲಿ ಅಗದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನೋ ಕಾಮಗಾರಿ ಕೆಲಸಕ್ಕಾಗಿ ಅಗದು ಬಿಟ್ಟಿದ್ದಾರೆ. ವೈಟ್ ಟ್ಯಾಪಿಂಗ್ ಹಾಗೂ ಒಳಚರಂಡಿ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ಕಾಗಿ ಅಗದು ಬಿಟ್ಟಿದ್ದಾರೆ. ಒಂದೇ ತಿಂಗಳಲ್ಲಿ ಮುಗಿಬೇಕಾಗಿದ್ದಂತಹ ಕಾಮಗಾರಿ ಕುಂಠಿತ ಸಾಗ್ತಾ ಇದೆ. ಒಂದೆಡೆ ಧೂಳು, ಶಬ್ದ ಇದೆಲ್ಲ ಇರೋದ್ರಿಂದ ಜನರು ಕಮರ್ಷಿಯಲ್ ಸ್ಟ್ರೀಟ್ಗೆ ಬರೋದಕ್ಕೆ ಅಂತ ಹಿಂದೇಟು ಹಾಕ್ತಾ ಇದ್ದಾರೆ. ಮೊದಲೇ ಟ್ರಾಫಿಕ್ಕು ಈ ಟ್ರಾಫಿಕ್ನ ಸಮಸ್ಯೆಯಿಂದ ಜನ ಪ್ರಯಾಣ ಮಾಡೋದಕ್ಕೆ ಅಂತ ಹಿಂದೇಟು ಹಾಕ್ತಾರೆ. ಮತ್ತೊಂದೆಡೆ ಒಳಚರಂಡಿ ಹಾಗೂ ವೈಟ್ ಟ್ಯಾಪಿಂಗಾಗಿ ಕಮರ್ಷಿಯಲ್ ಸ್ಟ್ರೀಟ್ಗೆ ತೆರಳುವಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಗೆದಿದ್ದಾರೆ. ಇದೇ ಕಾರಣಕ್ಕಾಗಿ ಜನ ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಮೊದಲೇ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿ ಉಂಟಾಗ್ತಾ ಇದ್ದಂತಹ ಜನ ಒಂದು ರಸ್ತೆಯನ್ನು ಅಗೆದು ಬಿಟ್ಟರೆ ಆ ರಸ್ತೆಯಲ್ಲಿ ಪ್ರಯಾಣ ಮಾಡೋದನ್ನೇ ಬಿಟ್ಬಿಡ್ತಾರೆ. ಮತ್ತೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದೆಡೆ ಧೂಳು, ಮತ್ತೊಂದು ಮಗದೊಂದು ಅಂತ ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಇದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಏನು ವ್ಯಾಪಾರ ಆಗ್ತಾ ಇತ್ತು ಆ ವ್ಯಾಪಾರದ ಮೇಲೆ ತೀವ್ರ ಹೊಡೆತ ಕೊಟ್ಟಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಾಕಷ್ಟು ಬಿಸ್ನೆಸ್ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ವ್ಯಾಪಾರಿಗಳಿದ್ದರು. ಇದಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಹೂಡಿಕೆ ಕೂಡ ಮಾಡಿದ್ದಾರೆ. ಆದರೆ ಹಾಕಿರುವಂತಹ ಹಣ ವಾಪಸ್ ಬಾರದೆ ಇದೀಗ ವ್ಯಾಪಾರಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡಿ. ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ. ಆದರೆ ಇಲ್ಲಿನ ಬ್ರಿಗೇಡ್ ರೋಡ್, MG ರೋಡ್, ಅದರಲ್ಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಈ ವರ್ಷದ ಆಚರಣೆ ಎಲ್ಲೊಂದು ರೀತಿಯಲ್ಲಿ ಕಳೆಗುಂದಿದೆ ಅಂತಲೇ ಹೇಳ್ಬೋದು. ಕಾರಣ ಏನಂತಂದರೆ ನಾವು ಇಲ್ಲಿ ವಿಜುವಲಲ್ಲೇ ತೋರಿಸ್ತಾ ಹೋಗ್ತೀವಿ. ಇನ್ನೂ ಕೆಲವೇ ದಿನಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ವ್ಯಾಪಾರಸ್ಥರು, ಜನರು ಕೂಡ ಈ ಕಡೆ ಬರ್ತಾ ಇಲ್ಲ. ಬಿಕಾಸ್ ಏನಂತಂದರೆ ಇಲ್ಲಿ ಸಾಕಷ್ಟು ಡಸ್ಟ್ ಇರುವಂಥದ್ದು. ಇಲ್ಲಿ BBMPಯ ವರ್ಕ್, BBMP ಹಾಗೂ BWSSBಯ ವರ್ಕ್ ಆಗ್ತಾ ಇರುವಂಥದ್ದು. ಸಹಜವಾಗಿ ಈ ಸಲದ ಕ್ರಿಸ್ಮಸ್ ಆಚರಣೆಯನ್ನು ಹಾಗೆಯೇ ನ್ಯೂ ಇಯರ್ ಆಚರಣೆಯನ್ನು ನಾವು ಬ್ರಿಗೇಡ್ ರೋಡಲ್ಲೋ, MG ರೋಡಲ್ಲೋ, ಅದರಲ್ಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಕೂಡ ಈಗ ಬೇರೆಡೆಗೆ ಹೋಗುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಕಳೆದ ಒಂದು 4-5 ತಿಂಗಳಿಂದ ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಇದೆ. ಪ್ರಮುಖವಾಗಿ ಇನ್ಫೆಂಟ್ರಿ ರಸ್ತೆಯಿಂದ ಕಮರ್ಷಿಯಲ್ ಸ್ಟ್ರೀಟ್ವರೆಗೆ ಹೋಗುವಂತಹ ಮುಖ್ಯ ರಸ್ತೆ ಏನಿದೆ ಅಥವಾ ಮೇನ್ ರೋಡ್ ಅಂತ ಏನು ಕರೆಸ್ಕೊಳುತ್ತೆ ಆ ಒಂದು ಭಾಗದಲ್ಲಿ BBMPಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದ್ದರೆ BWSSBಯಿಂದ ಒಳಚರಂಡಿ ವ್ಯವಸ್ಥೆ ಅಂದರೆ ಪೈಪ್ಲೈನ್ ಅಳವಡಿಕೆಯ ಕಾರ್ಯ ಆಗ್ತಾ ಇದೆ. ಇನ್ನು ಇದರಿಂದ ಆಗ್ತಿರೋಂಥ ತೊಂದರೆಗಳ ಬಗ್ಗೆ ಮಾತನಾಡೋಕ್ಕೆ ನನ್ನ ಜೊತೆಗೆ ಇಲ್ಲಿನ ವ್ಯಾಪಾರಿಗಳು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮುಖ್ಯವಾಗಿ ಇದು ಎಷ್ಟು ದಿನದಿಂದ ವರ್ಕ್ ಆಗ್ತಾ ಇದೆ? ನಿಮಗೆ ವ್ಯಾಪಾರದಲ್ಲಿ ಯಾವ ರೀತಿ ತೊಂದರೆ ಆಗಿದೆ? ಸ್ವಲ್ಪ ರೋಡ್ಗೆ ಸ್ವಲ್ಪ ಕಷ್ಟ ಆಗ್ತದೆ, ಬರೋರಿಗೆ ಹೋಗೋದಕ್ಕೆ ಬರೋಕ್ಕೆ ಭಾಳ ಕಷ್ಟ ಆಗ್ತದೆ. ಇಲ್ಲಿ ಬೇಗ ಕೆಲಸ ಮಾಡಿದ್ರೆ ಒಳ್ಳೇದಿರ್ಬೋದು. ಏನಂದರೆ ಹಬ್ಬ ಬರ್ತಾಯಿದೆ ಇಲ್ಲ, ಯಾವುದು ಡಿಸೆಂಬರ್ ಹಬ್ಬ, ಆ ತಕ್ಷಣ ಸ್ವಲ್ಪ ಕ್ರೌಡ್ ಕಡಿಮೆ ಆಗ್ತದೆ, ಡಲ್ ಐತೆ, ಏನು ಬಿಸ್ನೆಸ್ ನಡೆಯೋಗಿಲ್ಲ. ಇಲ್ಲಿ ಅಂತ ಇಲ್ಲ, ಎಲ್ಲ ಪೂರ್ತಿ ಇಲ್ಲಿಂದ ಅಲ್ಲಿ ತಕ್ಷಣ ಎಲ್ಲರೂ ಅದೇ ಹೇಳ್ತಾ ಇರೋದು, ಭಾಳ ಕಷ್ಟ ಐತೆ. ಇಂತಹ ಒಂದು ರೋಡ್ಗಳಲ್ಲಿ ಈ ಮಂತಲ್ಲೇ ಯಾಕೆ ಕಾಮಗಾರಿಯನ್ನು ಕೈಗೆತ್ಕೊಂಡ್ರು ಅನ್ನುವಂಥದ್ದು ಇಲ್ಲಿನ ವ್ಯಾಪಾರಸ್ಥರು, ಸ್ಥಳೀಯರು ಹಲವು ವರ್ಷಗಳಿಂದ ಈ ರೋಡ್ನಲ್ಲಿ ಉದ್ಯಮವನ್ನು ಮಾಡ್ತಾ ಇರುವಂಥ ಉದ್ಯಮದಾರರ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.